MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪಿಒಕೆ ನಮಗೆ ಸಿಗೋವರೆಗೂ ಸುಮ್ಮನಿರಲ್ಲ ಎಂದ ಮೋದಿ. ಇಂದು ಭಾರತ ಪಾಕ್ ಮಧ್ಯೆ ನಡೆಯಲಿದೆ ಕದನ ವಿರಾಮ ಮಾತುಕತೆ. ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡವೆಂದು ಮೋದಿ ಅಮೆರಿಕಾಗೆ ಖಡಕ್ ಆಗಿ ಹೇಳಿದ್ದಾರೆ. ಅಲ್ಲದೆ ನಮ್ಮ ಪ್ರತಿಕ್ರಿಯೆ ಹೆಚ್ಚು ವಿನಾಶಕಾರಿಯಾಗಿರುತ್ತೆ ಅಂತ ಪಾಕ್ಗೆ ವಾರ್ನ್ ಮಾಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಮುಯ್ಯಿಗೆ ಮುಯ್ಯಿ ನ್ಯೂಸ್ ಟಾಪ್ 9ನಲ್ಲಿ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಪಾಕಿಸ್ತಾನಕ್ಕೆ ಭಾರತ ಮಣ್ಣು ಮುಕ್ಕಿಸುವ ಸಮಯ ಹತ್ತಿರ ಬಂದಿದೆ. ಕದನ ವಿರಾಮ ಘೋಷಣೆ ಆದ್ಮೇಲೂ ಇನ್ನೇನಾಗುತ್ತೆ, ಯುದ್ಧ ಮುಗೀತಲ್ಲ ಅಂತ ಚರ್ಚೆ ಶುರುವಾಗಿತ್ತು. ಆದ್ರೆ TV9ಗೆ ಸರ್ಕಾರದ ಮೂಲಗಳೇ ನೀಡಿರುವ ಮಾಹಿತಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನಕ್ಕೆ ಹೊಸ ತಿರುವು ಕೊಟ್ಟಿದೆ. ಪಿಒಕೆ ನಮಗೆ ಸಿಗೋವರೆಗೂ ಸುಮ್ಮನಿರಲ್ಲ ಅಂತ ಪಾಕಿಸ್ತಾನಕ್ಕೆ ಮೋದಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಶನಿವಾರ ಸಂಜೆ 5 ಗಂಟೆಯಿಂದಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಜಾರಿಯಲ್ಲಿದೆ. ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಯಲ್ಲಿ ಪಾಕ್ ಸೇನೆ ಗಡಿಯಲ್ಲಿ ಮತ್ತೆ ಸಂಘರ್ಷಕ್ಕೆ ಇಳಿದಿದ್ದು ಆಗಿದೆ. ಇಂದು ಕದನ ವಿರಾಮ ಸಂಬಂಧ ಭಾರತ ಮತ್ತು ಪಾಕಿಸ್ತಾನದ DGMO ಅಂದ್ರೆ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಉನ್ನತ ಮಟ್ಟದ ಮಾತುಕತೆ ನಡೆಯಲಿದೆ. ಇದಕ್ಕೂ ಮುನ್ನವೇ ಭಾರತದ ಟಾರ್ಗೆಟ್ ಏನು ಅನ್ನೋದು ಸ್ಪಷ್ಟವಾಗಿದೆ. ಖುದ್ದು ಪ್ರಧಾನಿ ಮೋದಿಯೇ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ ಅಮೆರಿಕದ ಮೂಲಕ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಅಪಾರ್ಟ್ಮೆಂಟ್ನಲ್ಲಿ ಗಾಂಜಾ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ 3 ತಂಡ ರಚಿಸಲಾಗಿದೆ. ಕರ್ಪೂರು ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ಪೊಲೀಸರು ಬರೋಬ್ಬರಿ 169 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ರು. ಅಡಿಷನಲ್ SP ನಾಗರಾಜ್ ನೇತೃತ್ವದಲ್ಲಿ 3 ತಂಡ ಮಾಡಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಕ್ರಿಮಿನಲ್ ಕೇಸ್ಗಳ ಹೆಚ್ಚಳ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರ ಜಿಲ್ಲಾ ಪೊಲೀಸರು ಹೆಚ್ಚು ಗಮನ ಹರಿಸಿದ್ದಾರೆ. ದೊಡ್ಡಬಳ್ಳಾಪುರ ಉಪವಿಭಾಗ ವ್ಯಾಪ್ತಿಯ 7 ಠಾಣೆಗಳ 110 ರೌಡಿಗಳನ್ನ ಒಂದೆಡೆ ಸೇರಿಸಿ ASP ನಾಗರಾಜ್ ಪರೇಡ್ ಮಾಡಿದ್ದಾರೆ. ಜನರ ಜೊತೆ ಅನುಚಿತ ವರ್ತನೆ, ದಬ್ಬಾಳಿಕೆ, ದೌರ್ಜನ್ಯ ಮಾಡಿದ್ರೆ ಗಡಿಪಾರು ಮಾಡೋದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದೇ ವೇಳೆ ಗಡ್ಡ ಬಿಟ್ಟುಕೊಂಡು ಪರೇಡ್ಗೆ ಬಂದಿದ್ದವರಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೋಲಾರ ನಗರ ಪೊಲೀಸರು ರೌಡಿ ಪರೇಡ್ ನಡೆಸಿದ್ದಾರೆ. ಅಪರಾಧ ಪ್ರಕರಣಗಳು ಹೆಚ್ಚಾಗಿದ್ರಿಂದ ರೌಡಿ ಶೀಟರ್ಗಳನ್ನ ಕರೆಸಿ ವಾರ್ನ್ ಮಾಡಿದ್ದಾರೆ. ಕೋಲಾರ ನಗರ ಇನ್ಸ್ಪೆಕ್ಟರ್ ಸದಾನಂದ್ ಪದೇ ಪದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗುತ್ತಿರೋರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಿತಿ ಮೀರಿದ್ರೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಗಡಿಪಾರು ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ದೇಶಿ ಬೀಜ ಮೇಳ ಗಮನ ಸೆಳೆದಿದೆ. ದೇಶ ವಿದೇಶಗಳಲ್ಲಿ ಖ್ಯಾತಿ ಗಳಿಸಿ ದೇಶೀಯ ಬೀಜಗಳನ್ನ ದಾವಣಗೆರೆ ಜಿಲ್ಲೆಯ ಶಿರಮಗೊಂಡನಹಳ್ಳಿಯ ಅನ್ಮೋಲ್ ಶಾಲೆ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಸಹಜ ಸಮೃದ್ಧ ಸಂಸ್ಥೆ ಆಯೋಜಿಸಿರೋ ದೇಶಿ ಪಾರಂಪರಿಕ ಬೀಜೋತ್ಸವ ಸಾವಯವ ಕೃಷಿಕರ ಗಮನ ಸೆಳೆದಿದೆ. ಭಾರತ ಪಾಕ್ ಸಂಘರ್ಷದಿಂದಾಗಿ ಸ್ಥಗಿತಗೊಂಡಿದ್ದ IPL ಟೂರ್ನಿ ಮೇ 16ರಿಂದ ಪುನಾರಂಭ ಆಗೋ ಸಾಧ್ಯತೆ ಇದೆ. 4 ಸ್ಟೇಡಿಯಂನಲ್ಲಿ ಉಳಿದ ಎಲ್ಲಾ ಮ್ಯಾಚ್ಗಳು ನಡೆಯಲಿವೆ ಎನ್ನಲಾಗ್ತದೆ. ಈ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಪಾಕಿಸ್ತಾನದಲ್ಲಿ PSL ಆಡಲು ಬಂದಿದ್ದ ವಿದೇಶಿ ಆಟಗಾರರು ಆತಂಕದಲ್ಲಿ ಕಾಲ ಕಳೆದಿದ್ದು ಅಪ್ಪಿತಪ್ಪಿಯೂ ಮತ್ತೊಮ್ಮೆ ಪಾಕ್ಗೆ ಕಾಲಿಡೋದಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ನ್ಯೂಜಿಲೆಂಡ್ ಸ್ಟಾರ್ ಆಲ್ರೌಂಡರ್ ಡ್ಯಾರಿಯಲ್ ಮಿಚೆಲ್ ಮತ್ತು ಇಂಗ್ಲೆಂಡ್ನ ಟಾಮ್ ಕರ್ರನ್ ಭಯದಲ್ಲಿ ವಿಮಾನ ನಿಲ್ದಾಣದಲ್ಲಿ ಮತ್ತೊಮ್ಮೆ ಪಾಕ್ಗೆ ಕಾಲಿಡೋದಿಲ್ಲ ಅಂತ ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.